ತುಂಬಾ ಚೆನ್ನಾಗಿದೆ. ಈ ಕಾಲಕ್ಕೆ ಒಳ್ಳೆ ಮೂವಿ. 100 days ಓಡೋದಂತೂ ಗ್ಯಾರಂಟಿ. ಚೆನ್ನಾಗಿದೆ, ಚೆನ್ನಾಗಿ ಮಾಡಿದೆ. ಚೆನ್ನಾಗಿದೆ, ಸೂಪರ್ ಆಗಿತ್ತು ಬ್ರೋ. ಎಕ್ಸ್ಟ್ರಾರ್ಡಿನರಿ, ಸೂಪರ್ ಆಗಿರೋ ಸಿನಿಮಾ ನೋಡ್ಬೋದು. ಸೂಪರ್ ಸೂಪರ್. ಈ ಮೂವಿ ನೋಡ್ಬಿಟ್ಟು ಯಾವ್ದು ಸೌಜನ್ಯ ಕೇಸ್ಗೆ ಸಪೋರ್ಟ್ ಮಾಡಿ. ನಮ್ ಸಿಸ್ಟಮ್ ಹೆಂಗಿದೆ ಅಂತ ಎಲ್ಲ ಕರೆಕ್ಟಾಗಿ ತೋರಿಸ್ಕೊಟ್ಟವ್ರು ಬ್ರೋ. ಸ್ವಲ್ಪ ಡೆವಲಪ್ ಆದ್ರೆ ಲಾಸ್ಟ್ ಮೆಸೇಜ್ ಕೊಟ್ಟವ್ರೆ, ಎಲ್ಲರೂ ಬಂದು ನೋಡ್ಬೇಕು. ಸಕ್ಕದಾಗೈತೆ ಮೂವಿ ಅಂತ. ಸೂಪರ್ ಸೂಪರ್ ಸೂಪರ್. ಚೆನ್ನಾಗಿತ್ತು. ಅವ್ರು ಹೋರಾಡಿದ್ದು ನಿಜವಾಗ್ಲೂ ನಡೆದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಅಜಯ್ ರಾವ್ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಡೈಲಾಗ್ ಇದೆ, ಎಲ್ಲ ಮೆಸೇಜ್ ಚೆನ್ನಾಗಿದೆ. ಭಾಳ ನೋಡ್ಬೇಕಾದಂಥ ಸಿನಿಮಾ. ಜನರೆಲ್ಲ ನೋಡಲಿ. ನ್ಯಾಯಾಂಗದವರೆಲ್ಲ ನೋಡ್ಬೇಕು ಇದನ್ನ. ಗೌರ್ಮೆಂಟು, ನಮ್ಮ ಲಾಯರ್ ಆಫೀಸ್ ಅವರು, ಡಿಪಾರ್ಟ್ಮೆಂಟ್ ಅವರೆಲ್ಲರೂ ನೋಡಬೇಕು. ಸಾರ್ವಜನಿಕರು ನೋಡಿ ಅದನ್ನ ಬೆಂಬಲಿಸಬೇಕು. ತುಂಬಾ ಚೆನ್ನಾಗಿದೆ. ಇಲ್ಲ ನೋಡ್ಬೇಕು, ಇಲ್ಲ ಚೆನ್ನಾಗಿದೆ ಸರ್. ನೋಡಿ, ನಮ್ಮ ನ್ಯಾಯಾಂಗದ ಬಗ್ಗೆ ಒಂದು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಕೊಳ್ಳೋಕೆ ಇದೊಂದು ಅವಕಾಶ. ನೋಡಿ, ಚೆನ್ನಾಗಿದೆ, ಒಳ್ಳೆ ಮೂವಿ, ಗುಡ್ ಮೂವಿ. ಒಳ್ಳೆ ಎಲ್ಲರೂ ಬಂದು ನೋಡಿ, ಕನ್ನಡ ಚಿತ್ರರಂಗನ ಬೆಳೆಸಿ ಬಂದು ಥಿಯೇಟರ್ ಫಿಲಂ ನೋಡಿ. ಸೂಪರ್ ಆಗಿದೆ ಸರ್. ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ರಾಯಲ್ ಸಿನಿಮಾ ಈ ಒಂದು ಚಿತ್ರದಲ್ಲಿ ಒಂದು ಒಳ್ಳೆಯ ಪಾತ್ರವನ್ನ ಕೊಟ್ಟಿದ್ದಾರೆ. ಫೋರೆನ್ಸಿಕ್ ಆಫೀಸರ್ ಕ್ಯಾರೆಕ್ಟರ್ ಒಂದು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ. ದಯವಿಟ್ಟು ಕನ್ನಡಿಗರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಗೆಲ್ಲಿಸಿ ಅಂತ ನಾನು ಹೇಳ್ತೀನಿ. ಚೆನ್ನಾಗಿದೆ ಫಿಲಮ್. ಚೆನ್ನಾಗಿದೆ. ಲವ್ ಸ್ಟೋರಿ ನಂತರ ಅಜಯ್ ರಾವ್ ನಿಜವಾದ ಹೀರೋ ಆಗಿದ್ದಾರೆ ಈ ಚಿತ್ರದಲ್ಲಿ. ಇನ್ನೊಂದ್ಸಲ ಹೇಳಿ ಸರ್, ಇನ್ನೊಂದ್ಸಲ ಅದೇ ಮಾತು ಇನ್ನೊಂದ್ಸಲ. ಕೃಷ್ಣನ್ ಲವ್ ಸ್ಟೋರಿ ನಂತರ ಅಜಯ್ ರಾವ್ ಈ ಚಿತ್ರದಲ್ಲಿ ನಿಜವಾದ ಹೀರೋ ಆಗಿದ್ದಾರೆ. ನಿಜವಾದ ಜವಾಬ್ದಾರಿ ಇರೋ ಪ್ರತಿ ತಂದೆ ತಾಯಿ ಕೂಡ ತನ್ನ ಮಕ್ಕಳನ್ನ ಕರ್ಕೊಂಡ್ಬಂದು ತೋರ್ಸಿದ್ರೆ ಸ್ವಲ್ಪ ಬೇಜವಾಬ್ದಾರಿತನ ಕಳ್ಕೊಂಡ್ರು ಏನಾಗತ್ತೆ ಅನ್ನೋದು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ.